ಹಾಯ್ ಹಲೋ ಎವ್ರಿ ಒನ್ ಗುಡ್ ಮಾರ್ನಿಂಗ್. ಚಳಿ ಚಳಿ ಸಿಕ್ಕಾಬಿಟ್ಟು ಚಳಿ ಇದೆ ಇವಾಗ. ಚಳಿ ಮಧ್ಯಾಹ್ನ ಬಿಸಿಲು ಏನೋ ವಾತಾವರಣ ಫುಲ್ ಚೇಂಜ್ ಆಗಿಬಿಟ್ಟಿದೆ. ಈಗ ಸಮಯ 6:25. ಹೊರಗಡೆ ಇನ್ನೂ ಸಿಕ್ಕಾಬಿಟ್ಟು ಕತ್ಲೆ ನನಗೆ. ಈಗ ಬೆಳಕು ಹರಿತಾ ಇದೆ. ಎಲ್ಲ ಕಡೆ ಮಂಜು ಇಬ್ಬನಿ ಎಲ್ಲ ತುಂಬ್ಕೊಂಬಿಟ್ಟಿದೆ ನೋಡಿ. ಈಗ ಇಬ್ಬನಿ ತುಂಬಿಕೊಳ್ಳುತ್ತೆ. ಕರೆಕ್ಟಾಗಿ 7:30 8 ಗಂಟೆ ಅಷ್ಟೊತ್ತಿಗೆ ಸೂರ್ಯ ಬರ್ತಾನೆ, ಎಲ್ಲ ಇಬ್ಬನಿ ಹೊರಟೋಗುತ್ತೆ. ಮಧ್ಯಾಹ್ನ ಎಲ್ಲ ಕಂಪ್ಲೀಟ್ ಬಿಸಿಲು ಅಂದರೆ ಬಿಸಿಲು, ಸಾಯಂಕಾಲ ಚಳಿ. ಈ ರೀತಿ ಆದರೆ ವಾತಾವರಣ ತುಂಬ ಹದಗೆಟ್ಬಿಟ್ಟಿದೆ. ಜನರೆಲ್ಲ ಸುಮ್ಮನೆ ಕಾಯಿಲೆಗಳು ಬೀಳ್ತಾ ಇದ್ದಾರೆ. ಈ ಡಿಸೆಂಬರು ಜನವರಿ ಫೆಬ್ರವರಿ ಬಂತು ಅಂತಂದರೆ ಯಾವುದಾದ್ರೂ ಒಂದು ವೈರಸ್ಸು ಬಂದೇ ಬಿಡುತ್ತೆ. ಅದರಲ್ಲೂ ಈಗ ಚೀನಾದಿಂದ HMPV ಅಂತ ಒಂದು ವೈರಸ್ ಬರ್ತಾ ಇದೆ. ಆದಷ್ಟು ಸ್ವಲ್ಪ ಎಲ್ಲರೂ ಹುಷಾರಾಗಿರ್ರಿ. ಹೊರಗಡೆ ಹೋಗುವಾಗ ಸ್ವಲ್ಪ ಮಾಸ್ಕ್ ಹಾಕ್ಕೊಂಡು ಹೋಗಿ. ನಮ್ಮ ಜವಾಬ್ದಾರಿ ನಮ್ಮ ಕೈಯಲ್ಲಿ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಯಾರೂ ಕೂಡ ಹಾಗೆ ಹೋಗಬೇಡಿ. ಮಾರ್ಕೆಟ್ಗಾಗಲಿ ಹೊರಗಡೆ ಆಗಲಿ ಎಲ್ಲೂ ಕೂಡ ಹಾಗೇ ಹೋಗಬೇಡಿ. ಮಾಸ್ಕ್ ಹಾಕ್ಕೊಂಡು ಹೋಗಿ. ನಮ್ಮ ಶ್ರೀಮತಿಯವರು ಏನು ಮಾಡ್ತಾಯಿದ್ದಾರೆ ಅಂತ ನೋಡೋಣ. ಅವರು ಕೂಡ ಇವಾಗ ತಾನೇ ಎದ್ದಿದ್ದಾರೆ. ಮೇಡಮ್ ಏನು ಮಾಡ್ತಾಯಿದ್ದೀರಾ? ಟೀ ಮಾಡ್ತಾಯಿದ್ದೀರಾ? ಸಿಕ್ಕಾಬಿಟ್ಟು ಚಳಿ ಇದೆ ಕಡೆ, ಬೇಗ ಸ್ವಲ್ಪ ಟೀ ಮಾಡು. ನನ್ನ ಮಗ ಇನ್ನೂ ಎದ್ದಿಲ್ಲ, ಇನ್ನೂ ಮಲ್ಕೊಂಡಿದ್ದಾನೆ. ಎದ್ದೇಳ್ಸಕ್ಕಂತ ಹೋದರೆ ಚಳಿನಪ್ಪ ಮಲ್ಕೊತೀನಿ ಅಂತ ಹೇಳ್ದ. ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ ನಾನು. ಅವನು ಕೂಡ ಸ್ಕೂಲ್ಗೆ ಹೋಗ್ಬೇಕು. 9:30 ರೆಡಿ ಆಗಬೇಕು. ನೆಕ್ಸ್ಟ್ ಮಂತೆ ಅವನಿಗೀಗ ಫೈನಲ್ ಎಕ್ಸಾಮ್ಗಳು ಅದಾವು. ಎದ್ದು ಓದ್ಕೊಳ್ಳೋ ಅಂತ ಅಂದರೆ ಚಳಿನಪ್ಪ ಚಳಿ 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 ಅಂತಾನೆ. ಏನು ಮಾಡೋಕ್ಕಾಗುತ್ತೆ, ಮಕ್ಕಳು ಸ್ವಲ್ಪ ಮಲ್ಕೊಳ್ಳಿ ಅಂತ ಸುಮ್ಮನೆ ಬಿಡ್ತಾಯಿದ್ದೀನಿ. ಇನ್ನೇನು ಎಕ್ಸಾಮ್ ಇನ್ನೇನು 15 ದಿನ ಇದ್ದಾಗ ಎದ್ದೇಳಕ್ಕೆ ಹೋಗ್ತಾನೆ. ಓದ್ಕೊತಾನೆ ಅವನು, ಡೈಲಿ ಓದ್ಕೊತಾನೆ. ಪಾಪ ರಾತ್ರಿ 10 11 ಗಂಟೆ ಆದರೂ ಕೂಡ ಓದ್ಕೊತಾನೆ. ಯಾಕಂದರೆ ಬೆಳಗ್ಗೆ ಎದ್ದೇಳಕ್ಕಾಗಲ್ವಲ್ಲ, ಚಳಿ ಇರುತ್ತೆ. ಅದಕ್ಕೋಸ್ಕರ ಬಿಸಿನೀರು ಕಾಯಿಸ್ತಾ ಇದ್ದೀರಾ ಮೇಡಮ್? ಬಿಸಿನೀರು ಕಾಯಿಸಿದೀನಿ ನೋಡಿ. ಬಿಸಿನೀರು ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೇದಲ್ಲ, ಬೆಳಗ್ಗೆ ಕುಡಿದ್ರೆ. ಬೇಗ ಬಿಸಿನೀರು ಕುಡಿಬೇಕು. ಬಿಸಿನೀರೆಲ್ಲ ಕಾಯಿಸಿಟ್ಟಿದ್ದೀರಾ? ಒಳ್ಳೇದಾಯ್ತು ಬಿಡಿ. ಕುಡಿಬೇಕು, ಬಿಸಿನೀರು ಕುಡಿಬೇಕು. ತುಂಬ ಬಿಸಿ ಅದ ಕಣೆ ನೀರು. ಸ್ವಲ್ಪ ಬಿಸಿ ಬಿಸಿನೇ ಕುಡಿಬೇಕು. ಸ್ವಲ್ಪ ತಣ್ಣಗಾಗಲಿರ ಕುಡಿತೀನಿ. ಅಷ್ಟೊತ್ತಿಗೆ ಸ್ವಲ್ಪ ಟೀ ಮಾಡು. ಹಾಂ, ಬಿಸಿನೀರು ಕುಡಿದು ಟೀ ಕುಡಿದು ನೀರು ಕಾಯಿಸ್ಕೊಂಡು ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಪೂಜೆ ಮಾಡಬೇಕು. ಪೂಜೆ ಮಾಡೋದಕ್ಕೆ ಹೂ ಹರ್ಕೊಂಬರ್ಬೇಕು. ಆದರೆ ಇನ್ನೂ ಕತ್ಲೆ ಇರೋದರಿಂದ ಇನ್ನೂ ಹೂ ಹರ್ಕೊಂಬರೋಕ್ಕಾಗಲ್ಲ. ಡೋರ್ ಮುಚ್ಚಿಕಣೆ, ಚಳಿ ಗಾಳಿ ಬೀಸ್ತಾ ಇದೆ. ಹಾಂ, ನೋಡಿ ಎಷ್ಟೊಂದು ಇಬ್ಬನಿ ಇದೆ. ಡೋರ್ ಮುಚ್ಚು. ಸೊಳ್ಳೆಗಳು ಬರೀ ಬರ್ತಾವೆ ಈಗ. ಬಿಸಿ ಬಿಸಿ ನೀರು ಕುಡಿತೀಯಪ್ಪ ನೀ ಅಂತಾರನು. ಹಾಂ, ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ರೆ ರಾತ್ರಿ ಊಟ ಮಾಡಿರ್ತೀವಲ್ಲ, ಅದು ಗಲೀಜೆಲ್ಲ ಅಂಟ್ಕೊಂಡಿರುತ್ತೆ ಹೊಟ್ಟೆಗೆಲ್ಲ. ಅದೆಲ್ಲ ಕ್ಲೀನಾಗಿ ಬೆಳಗ್ಗೆ ಕ್ಲೀನಾಗಿ ಮೋಷನ್ ಆಗುತ್ತೆ ನೋಡಿ. ಇದಾಗಿದ್ಮೇಲೆ ಟೀ ಕುಡಿಬೇಕು, ಆರೋಗ್ಯಕ್ಕೆ ಒಳ್ಳೆಯದು. ಇನ್ನೊಂದು ವಿಚಾರ, ಕೊರೋನಾ ಥರನೇ ಚೀನಾದಿಂದ ಇನ್ನೊಂದು ವೈರಸ್ ಬಂದಿದೆ ಅಂತೆ, HMPV ಅಂತ. ಈಗ ನಮ್ಮ ರಾಜ್ಯದಲ್ಲೇ ಈಗ ಒಂದು 16 ಪ್ರಕರಣಗಳು ಕೂಡ ಆಗಿದಾವಂತೆ. ಆದಷ್ಟು ಹೊರಗಡೆ ಹೋಗುವಾಗ ಮಾಸ್ಕ್ ಹಾಕ್ಕೊಂಡು ಹೋಗಿ. ಜನಸಂದಣಿ ಇರೋ ಹತ್ರ, ಮಾರ್ಕೆಟ್ ಹತ್ತಿರ, ಬಸ್ ಸ್ಟ್ಯಾಂಡ್ಗಳ ಹತ್ತಿರ, ಆಮೇಲೆ ಜಾತ್ರೆ ಆಗಲಿ ಹಬ್ಬಗಳಾಗಲಿ ಆದಷ್ಟು ಸ್ವಲ್ಪ ಹುಷಾರಾಗಿರಿ. ಅದರಲ್ಲೂ ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಈ ಒಂದು ವೈರಸ್ಸು ಮಕ್ಕಳಿಗೇನೆ ತುಂಬಾ ಬರ್ತಾ ಇದೆ ಅಂತೆ. ಈಗ ನಮ್ಮ ರಾಜ್ಯದಲ್ಲೇ ಈಗ ಒಂದು 16 ಪ್ರಕರಣಗಳಾಗಿದೆ ಅಂತ ನ್ಯೂಸ್ ಬರ್ತಾ ಇದೆ. ನ್ಯೂಸ್ ಚಾನಲ್ಗಳು ಜಾಸ್ತಿ ಎಲ್ಲ ನೋಡೋಕ್ಕೆಲ್ಲ ಹೋಗಬೇಡಿ. ಈ ನ್ಯೂಸ್ ಚಾನಲ್ ತುಂಬಾ ಹಬ್ಬಿಸ್ಬಿಡ್ತಾರೆ. ಎಲ್ಲರಿಗೂ ಒಂದು ಹ್ಯುಮಿನಿಟಿ ಪವರ್ ಇದ್ದೇ ಇರುತ್ತೆ. ಈ ನ್ಯೂಸ್ ಚಾನಲ್ಗಳೇ ಒಂದು ಎಲ್ಲರದ್ದು ಹ್ಯುಮಿನಿಟಿ ಪವರ್ನ ಕಡಿಮೆಯಲ್ಲೇ ಮಾಡಿಬಿಡ್ತಾರೆ. ಆದಷ್ಟು ಸ್ವಲ್ಪ ಹುಷಾರಾಗಿರಿ, ಓಕೆನಾ?
ನಮ್ಮ ಶ್ರೀಮತಿ ಅವ್ರಿಗೆ ಒಂದು ಹವ್ಯಾಸ ಇದೆ, ಮುಖ ತಗೊಂಡ ತಕ್ಷಣ ವಿಭೂತಿ ಕಟ್ಟು ಹಚ್ಕೊಂಡ್ಬಿಡ್ಬೇಕು. ಇದು ಒಳ್ಳೆಯದು. ಟೀ ತೊಗೊಂಬರ್ರಿ ಮೇಡಮರೇ, ಬಿಸಿ ಇದೆ, ಬಿಸಿ ಬಿಸಿ ಟೀ. ಏನು ರೆಡ್ಡಿ ಮಲಮ್ಮ ಥರ ಕಾಣ್ತಾ ಇದ್ದೀರಲ್ರಿ? ಅಲ್ಲ ರೀ ಮೇಡಮರೇ, ಹಂಗಲ್ಲ, ಒಂದಷ್ಟು ಜಾಸ್ತಿ ಚಳಿ ಆಗುತ್ತೆ. ಹಾಂ ಹೌದು, ನಗಿಸ್ಬಿಟ್ಟು ಸುಮ್ಮನೆ ಇರ್ರಿ. ಅದೇ ಟೀ ಕುಡಿತಾ ಇದ್ದೀನಿ ಇರ್ರಿ ಒಂದು ನಿಮಿಷ. ಅಲ್ಲ ಹಿಂಗ ಅಂತೀರಾ? ಚಳಿಯಮ್ಮ, ಚಳಿ ಚಳಿ ಎಷ್ಟು ಚಳಿ ಇದೆ ನಿನಗೆ ಗೊತ್ತಲ್ಲ ನೋಡಲ್ಲಿ. ಇವತ್ತು ಯಾಕೆ ಚಳಿ ಅಂತ ಐತಿ? ಡೈಲಿ ಇಷ್ಟೊತ್ತಿಗೆಲ್ಲ ಸ್ನಾನ ಪೂಜೆ ಆಗಿರೋದು ನಿಮ್ದು. ಯಾಕೋ ಸ್ವಲ್ಪ ಹೆಡ್ಡಕ್ಕಿತ್ತು ಕಣೆ, ಅದಕ್ಕೆ ಸ್ವಲ್ಪ ಮಲ್ಕೊಂಡೆ. ಈ ವಾತಾವರಣ ಕಂಪ್ಲೀಟ್ ಚೇಂಜ್ ಆಗಿಬಿಟ್ಟಿದಮ್ಮ. ಏನು ಮಾಡೋದು, ಜನವರಿ ಮುಗಿಯೋರ್ಗು ಹಂಗೆ. ಬೆಳಗ್ಗೆ ನೋಡಿ ಇಷ್ಟು ಚಳಿ ಇರ್ತೈತಾ, ಒಂದು 10:30 11 ಗಂಟೆ ಅಷ್ಟೊತ್ತಿಗೆ ಬಿಸಿಲು ಸ್ಟಾರ್ಟ್ ಆಗುತ್ತೆ. ಮಧ್ಯಾಹ್ನ ಅಷ್ಟೊತ್ತಿಗೆ ಎಷ್ಟು ಬಿಸಿಲು ಗೊತ್ತಾ, ಸಿಕ್ಕಾಪಟ್ಟೆ ಬಿಸಿಲು, ಭಾರಿ ಬಿಸಿಲು ಅಂದ್ರೆ ಬಿಸಿಲು. ಸಾಯಂಕಾಲ ಆಗುತ್ತೆ ತಕ್ಷಣ ಮತ್ತೆ ವಾತಾವರಣ ಕಂಪ್ಲೀಟ್ ಕೋಲ್ಡ್ ಆಗುತ್ತೆ. ಸಾಯಂಕಾಲ ತಣ್ಣನ ಗಾಳಿ ಬೀಸ್ತಾ ಇರ್ತೈತೆ, ತಣ್ಣನ ಗಾಳಿ ಬೀಸ್ತಾ ಇರ್ತೈತೆ. 4 ಗಂಟೆಯಿಂದನೇ ಚಳಿ. ಈ ರೀತಿ ಆದ ಅಂತಂದರೆ ನೆಗಡಿ, ಜ್ವರ, ಶೀತ, ಪ್ರತಿ ವರ್ಷ ತಲೆನೋವು ಎಲ್ಲ ಜನರಿಗೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದ್ರ ಸೆಂಟ್ರಲ್ ಬೇರೆ ಇದೊಂದು ವೈರಸ್ ಒಂದು ಕಾಡ್ತಾ ಇದೆ. ಅದಕ್ಕೆಲ್ಲ ಹೆದರ್ಕೋಬಾರ್ದು, ಹೆದರಿದಷ್ಟು ಜಾಸ್ತಿನೇ ಅವು. ಅದರಲ್ಲೂ ಫಸ್ಟ್ ಈ ನ್ಯೂಸ್ ಚಾನಲ್ಗಳು ನೋಡೋದನ್ನು ಬಿಡ್ಬೇಕು, ಅವರೇ ಒಂದು ಅರ್ಧ ಜನರನ್ನೆಲ್ಲ ಮುಗಿಸ್ಬಿಡ್ತಾರೆ. ಹೆದರಿದಷ್ಟು ಜಾಸ್ತಿ ಹತ್ರ ಬರ್ತದೆ. ಧೈರ್ಯ ಇರ್ಬೇಕಷ್ಟೇ. ಬಂದಿದ್ದು ಬರಲಿ, ಗುರುವಿಂದಯೇ ಒಂದಿರಲಿ ಅಂತ ಕೊರೋನಾದಾಗೆ ಇದು ಆಗಲಿಲ್ಲ. ಹೌದು. ಚಿಂಟು ಎದ್ದೇಳು ಚಿಂಟು, ರೂಮಿಂದ ಬಂದು ಇಲ್ಲಿ ಮಲ್ಕೊಂಡ ನೋಡಲ್ಲಿ ಸೂರ್ಯ ಬರ್ತಾ ಇದ್ದಾನೆ. ಚಿಂಟು ಚಳಿ ಇರಲ್ಲ ಇದ್ದಾಳ ಮೇಲೆ. ಚಿನ್ನಮ್ಮ, ಹ್ಞೂ ಚಿಂಟು ಎದ್ದೇಳು. ಹಾಂ, ಸ್ಕೂಲಿಗೆ ಲೇಟ್ ಆಗುತ್ತೆ, ಎದ್ದೇಳಪ್ಪು. ಚಿನ್ನಮ್ಮ ಎದ್ದೇಳು ಚಿನ್ನ, ಕೂತ್ಕೋಬೇಕು ಸ್ವಲ್ಪ, ಪರೀಕ್ಷೆಗಳು ಬೇರೆ ಹತ್ರ ಬರ್ತಾ ಇದ್ದಾವೆ. ಹಾಂ, ಇನ್ನೂ ಮೆಸೇಜ್ ಬಂದಿಲ್ಲ ಕಣೆ, ಇನ್ನು ಯಾವಾಗಂತ ಪರೀಕ್ಷೆ? ಹಾಂ, ಪೇರೆಂಟ್ಸ್ ಮೀಟಿಂಗ್ ಇದೆ ಅಂತ ಇವತ್ತು. ಹ್ಞೂ, ಶುಕ್ರವಾರನಾ? ಮೆಸೇಜ್ ಬಂತು, ನಾನು ನೋಡಿಲ್ಲ, ನೋಡ್ತೀನಿ ರೀ ಎಷ್ಟೊತ್ತಿಗೆ ಅಂತ. ಹೇ ಚಿಂಕು ಪಿಂಕು, ಏನು ಮಾಡ್ತಾ ಇದ್ದೀರಾ? ಓ, ಗುಡ್ ಮಾರ್ನಿಂಗ್. ಬನ್ನಿ 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 ಬನ್ನಿ. ಚು 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 ಚು. ಅಲ್ಲ ನೋಡಿ ನಮ್ಮ ಚಿಂಕು ಪಿಂಕು ಹೇಗಿದ್ದಾವೆ ಎರಡು. ಅಲ್ಲ ಬಿಸಿಲು ಬರ್ತದೆ. ಗೋಲ್ಡನ್ ಅವರ್ ಅಂತ ಸುಮ್ಮನೆ ಕರೆಯೋದ್ರೆ ನೋಡಿ ಈ ಟೈಮಿಂಗ್ಸ್. ಫೋಟೋಗ್ರಫಿಗೆಲ್ಲ ಮಾಡೋದಕ್ಕೆ ಬೆಸ್ಟ್ ಟೈಮಿಂಗ್ಸ್ ಇದು ಒಂದೇ. ಮಾರ್ನಿಂಗು, ಈವ್ನಿಂಗು, ಸೂರ್ಯಾಸ್ತ ಟೈಮು ಒಂದಿಷ್ಟು ಸೂಪರಾಗಿರುತ್ತೆ ಫೋಟೋಗ್ರಫಿ ಮಾಡೋಕ್ಕೆ, ವಿಡಿಯೋಗ್ರಫಿ ಮಾಡೋದಕ್ಕೆ. ಫೋಟೋಗ್ರಾಫರ್ ಚಾಯ್ಸ್ ಆಫ್ ಟೈಮ್. ಸಿಕ್ಕಾಪಟ್ಟೆ ಚಳಿ ಇದೆ, ತಣ್ಣೀರಲ್ಲಿ ಮತ್ತೆ ಸ್ನಾನ ಮಾಡೋಕ್ಕಾಗಿಲ್ಲ, ಅದಕ್ಕೆ ಬಿಸಿನೀರಲ್ಲಿ ಸ್ನಾನ ಮಾಡಿದ್ದಾಯಿತು. ಭಾರಿ ಚಳಿ ಇದೆ. ಇವಾಗ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ, ಪೂಜೆ ಮಾಡೋಣ. ಇವಾಗ ನಮ್ಮ ಶ್ರೀಮತಿಯವರು ಹೂ ವರ್ಕೊಂಬಂದು ಇಟ್ಟಿದ್ದಾರೆ.
ಶ್ರೀಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಗುರು ರಾಘವೇಂದ್ರ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಸರ್ವೇ ಜನ ಸುಖಿನೋ ಭವಂತು. ಏನು ಮೂಲೆಯಲ್ಲಿ ಕೂತ್ಕೊಂಡು ಓದ್ತಾ ಇದೆಯಲ್ಲ ಚಿಂಟು? ಚಳಿನಾ? ಮೇಡಮ್ ಅವ್ರು ಏನು ಮಾಡ್ತಾ ಇದ್ದಾರೆ? ಈರುಳ್ಳಿ ಎಸ್ತಾ ಇದ್ದಾರೆ, ತಿಂಡಿ ಮಾಡ್ತಾ ಇದ್ದಾರೆ. ದೋಸೆ, ಗರಿ ಗರಿ ದೋಸೆ. ಯಾವ ದೋಸೆ ಇಷ್ಟ? ಬೆಣ್ಣೆ ದೋಸೆ. ಬೆಣ್ಣೆ ದೋಸೆ ಅಂತ ನೋಡಮ್ಮ ನಿನ್ನ ಮಗನಿಗೆ. ಮಸಾಲೆ ದೋಸೆ ಮಾಡ್ಬೇಕಂತೆ. ಮಸಾಲೆ ದೋಸೆನೇ ಮಾಡಮ್ಮ. ಬಿಸಿ ಬಿಸಿ ದೋಸೆ ರೆಡಿ. ಚಿಂಟು ನೀನು ಖಾಲಿ ದೋಸೆ ಕೇಳ್ದಲ್ಲ, ರೆಡಿ ಆಗ್ತಾ ಇದೆ. ಖಾಲಿ ದೋಸೆ ಅಲ್ಲ ಅದು, ಅಲ್ಲಿ ಮಸಾಲೆ ದೋಸೆ ಮಾಡಿಕೊಡೆ. ಮಸಾಲೆ ದೋಸೆ. ಹಾಂ, ಮಸಾಲೆ ದೋಸೆ ಮಾಡಿಕೊಡ್ತೀಯಾ? ಹೇಗಿದೆ ಚಿಂಟು ಮಸಾಲೆ ದೋಸೆ? ಚೆನ್ನಾಗಿದೆಯಾ? ಹಾಂ, ಓ ಸೂಪರ್. ಆಯ್ತಪ್ಪ, ರೆಡಿ ಮಾಡ್ತಾ ಇದ್ದಾರೆ ಕಣ ಇಲ್ಲಿ. ಅಲ್ಲ ಬಾಕ್ಸ್ ರೆಡಿ ಮಾಡ್ತಿದ್ದಾರೆ. ನಿನಗೆ ಇನ್ನೊಂದು ದೋಸೆನ ಹಾಕ್ತಾರಂತೆ ನೋಡು. ಇಲ್ಲ ಅದನ್ನೇ ಬಾಕ್ಸಿಗೆ ಹಾಕ್ಬಿಡು ಕಣೆ, ಲೇಟ್ ಆಗುತ್ತೆ ಅವನಿಗೆ. ನನ್ನ ಮಗ ತಿಂದು ಇವಾಗ ಸ್ಕೂಲಿಗೆ ಹೋಗೋದಕ್ಕೆ ರೆಡಿ ಆಗಿದ್ದಾನೆ. ಈಗ ಅವನ್ನ ಸ್ಕೂಲಿಗೆಲ್ಲ ಬಿಟ್ಟು ನಾನು ಆಫೀಸ್ಗೆ ರೆಡಿ ಆಗಬೇಕು. ನೋಡಮ್ಮ ಬಿಸಿಲು ಏರ್ತು. ನಮ್ಮ ಚಿಂಕು ಪಿಂಕು ಬಿಸಿಲು ಕಾಯಿಸ್ತಾ ಇದ್ದಾವೆ ನೋಡು. ಓಯ್ ಚಿಂಕು ಪಿಂಕು ನೋಡು, ಎರಡು ಬಿಸಿಲು ಕಾಯಿಸ್ತಾ ಇದೆ ನೋಡು. ನೀವು ಬಟ್ಟೆ ತೊಳ್ತಾ ಇದ್ದೀರಾ? ಸ್ವಲ್ಪ ಬೇಗ ಬಂದು ಟೀ ಮಾಡಿಕೊಟ್ರೆ ಸ್ವಲ್ಪ ನಾನು ಆಫೀಸ್ ಹೊರಡ್ತೀನಿ. ಈ ಚಿಂಕು ಭಾರಿ ತರಲೆ ಮಾಡುತ್ತೆ ಅದು, ಪಿಂಕು ಜೊತೆ. ಎಲ್ಲೋ ಕಲರ್ ಚಿಂಕು ಅದು ಭಾರಿ ತರಲೆ ಮಾಡುತ್ತೆ ನೋಡು. ಸರಿಯಮ್ಮ, ನಾನು ಇವಾಗ ಆಫೀಸ್ ಹೋಗ್ತೀನಿ. ಅದೇನೋ ವೆಜಿಟೇಬಲ್ಸ್ ತೊಗೋಬೇಕು ಅಂದ್ರಲ್ಲ ನೀವು, ಹಾಂ, ಸಂಜೆ ನೀವು ಅಲ್ಲಿಗೆ ಬಂದುಬಿಡ್ರಿ. ಅಲ್ಲೇ ಹೋಗಿ ಮಾರ್ಕೆಟ್ಗೆ ಹೋಗಿ ವೆಜಿಟೇಬಲ್ಸ್ ತೊಗೊಂಡ್ರೆ ಬಂದ್ಬಿಡೋಣ. ಚಿಂಟು ಸ್ಕೂಲಿಂದ ಬಂದಮೇಲೆ ಅವನು ಕರ್ಕೊಂಡೆ ಬಂದ್ಬಿಡು. ಹಾಂ, ಸರಿನಾ? ರಾತ್ರಿ ಸುಮಾರು 8 ಗಂಟೆ ಆಗಿತ್ತು. ನಮ್ಮ ಮನೆಯವರು ನಮ್ಮ ಚಿಂಟು ಮಾರ್ಕೆಟ್ಗೆಲ್ಲ ಬಂದಿದ್ದರು. ನಾನು ಅವ್ರ ಜೊತೆ ಜಾಯ್ನ್ ಆಗಿ ವೆಜಿಟೇಬಲ್ಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ. ಇವತ್ತಿನ ಒಂದು ವೆಜಿಟೇಬಲ್ಸ್ ಪ್ರೈಸ್ ನೋಡಿದರೆ ಚೆನ್ನಾಗಿತ್ತು, ಕಡಿಮೆನೇ ಇತ್ತು. ಅದರಲ್ಲೂ ಟೊಮೊಟೊ ರೇಟು ಸ್ವಲ್ಪ ಕಡಿಮೆ ಆಗಿತ್ತು. ಅವಾಗೆಲ್ಲ ತುಂಬ ರೇಟ್ ಜಾಸ್ತಿ ಆಗಿತ್ತಲ್ಲ, ಇವಾಗ ಸ್ವಲ್ಪ ಕಡಿಮೆ ಆಗಿತ್ತು. ಅದು ಆವಾಗವಾಗ ಸ್ವಲ್ಪ ಚೇಂಜ್ ಆಗ್ತಾ ಇರುತ್ತೆ. ಅದನ್ನೆಲ್ಲ ಬಿಟ್ಟು ಈರುಳ್ಳಿ, ಸ್ವಲ್ಪ ಆಲೂಗಡ್ಡೆ ರೇಟು ಕಡಿಮೆ ಆಗಿತ್ತು, ಚೆನ್ನಾಗಿದ್ದು ಎಲ್ಲ ಈರುಳ್ಳಿ ಎಲ್ಲ ನಮ್ಮ ಮನೆಯವರು ಪರ್ಚೇಸ್ ಮಾಡಿದರು. ಕ್ಯಾರೆಟ್ ಬೇಕು ಅಂತ ಹೇಳಿದೆ ನಮ್ಮ ಚಿಂಟು, ಅದಕ್ಕೋಸ್ಕರ ನಮ್ಮ ಮನೆಯವರು ಕ್ಯಾರೆಟು ತೊಗೊತಾ ಇದ್ದಾರೆ. ಅವ್ನಿಗೇನೋ ಸ್ವಲ್ಪ ಇದು ಕ್ಯಾರೆಟ್ ಹಲ್ವಾ ಬೇಕಂತೆ, ಅದಕ್ಕೋಸ್ಕರ ಕ್ಯಾರೆಟ್ ತೊಗೊತಾ ಇದ್ದಾರೆ. ಅದ್ರ ಜೊತೆಗೆ ಮೂಲಂಗಿನೂ ಕೂಡ ಪರ್ಚೇಸ್ ಮಾಡಿದರು. ಮೂಲಂಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವ, ಅದಕ್ಕೆ. ನನಗೆ ಸ್ವಲ್ಪ ಕರ್ಪೂರ ಬೇಕಾಗಿತ್ತು, ಬೆಳಗ್ಗೆ ಕರ್ಪೂರ ಇದ್ದಿಲ್ಲ, ಅದಕ್ಕೋಸ್ಕರ ಕರ್ಪೂರ ನಾನು ತೊಗೊಂಡೆ. ನೋಡಿ ನಮ್ಮ ಮನೆಯವರು ಮೂಲಂಗಿ ಅಂತ ಹೇಳಿದ್ದಕ್ಕೆ ಮೂಲಂಗಿ ಪರ್ಚೇಸ್ ಮಾಡ್ತಾಯಿದ್ದಾರೆ ಇವಾಗ. ಆಮೇಲೆ ನಮ್ಮ ಮನೆಯವ್ರಿಗೆ ತುಂಬಾ ಇಂಪಾರ್ಟೆಂಟ್ ಏನಂದರೆ ರಂಗೋಲಿ ಪೌಡ್ರು ಕೂಡ ಖಾಲಿಯಾಗಿತ್ತು. ರಂಗೋಲಿ ಪೌಡ್ರನ್ನ ಪರ್ಚೇಸ್ ಮಾಡ್ತಾಯಿದ್ದಾರೆ. ಅವ್ರಿಗೆ ಅದು ಬೇಕೇ ಬೇಕು. ಆಮೇಲೆ ನಮ್ಮ ಚಿಂಕು ಪಿಂಕುಗೆ ಕೊತ್ತಂಬರಿ ಸೊಪ್ಪು ಅಂದರೆ ತುಂಬ ಇಷ್ಟ. ಅವು ಕೊತ್ತಂಬರಿ ಸೊಪ್ಪನ್ನು ಬಿಟ್ಟು ಬೇರೆ ಏನು ತಿನ್ನೋದೇ ಇಲ್ಲ ಅವು. ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪನ್ನು ನಮ್ಮ ಚಿಂಟು ಜ್ಞಾಪಿಸ್ಬಿಟ್ಟು ತೊಗೊಂಡ. ಕೊತ್ತಂಬರಿ ಸೊಪ್ಪು ಅಂತೂ ತುಂಬಾ ಇಂಪಾರ್ಟೆಂಟ್ ನಮಗೆಲ್ಲ. ಆಮೇಲೆ ವೆಜಿಟೇಬಲ್ಸ್ ಎಲ್ಲ ಪರ್ಚೇಸ್ ಆಗಿದ ಮೇಲೆ ಅಲ್ಲೇ ಪಕ್ಕದಲ್ಲೇ ಇದ್ದಂಥ ಒಂದು ಗೋಬಿ ರೈಸ್ ಅಂಗಡಿಗೆ ಹೋಗಿ ಗೋಬಿ ರೈಸನ್ನು ತಿಂದ್ಕೊಂಡು ಬಂದ್ವಿ. ಯಾಕೆಂದರೆ
ಮಾರ್ಕೆಟಿಂದ ಬಂದ ಮೇಲೆ ಇಲ್ಲಿ ಅಡುಗೆ ಮಾಡೋದು ಸ್ವಲ್ಪ ತೊಂದರೆ ಆಗೋದು ಅಂತ ಹೇಳ್ಬಿಟ್ಟು ಅಲ್ಲೇ ಗೋಬಿ ರೈಸನ್ನು ತಿನ್ಕೊಂಡು ಬಂದ್ವಿ. ನೋಡಿ ಎಲ್ಲ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬಂದಿದ್ದೀವಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಲಾಗು ನಾನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.